So hey everyone, welcome to my channel. So in this video we will discuss the last problem based on single entry system for 15 marks. So question number 10. Okay, just skip the question number. Focus on the main question. Mr. Sanjeev kept his books under single entry system during the year ended 31/12/2012. His cash transactions were as under. Okay, receipts amount, payments amount, same cash account. Next, fresh capital brought 30,000. ಇದು ಏನಿದ್ದು ಅಡಿಷನಲ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಲಯಬಿಲಿಟಿ ಸೈಡ್ ಓಪನಿಂಗ್ ಕ್ಯಾಪಿಟಲ್ ಒಳಗೆ ಆಡ್ ಮಾಡಬೇಕು. ಫ್ರೆಶ್ ಕ್ಯಾಪಿಟಲ್ ಅಡಿಷನಲ್ ಕ್ಯಾಪಿಟಲ್ ಇದು. ನೆಕ್ಸ್ಟ್ ಪ್ರೈವೇಟ್ ಡಿವಿಡೆಂಡ್ ಪೇಡ್ ಇನ್ ಟು ಬ್ಯಾಂಕ್, ಇದು ಏನ್ ಮಾಡಬೇಕಾ? ಫ್ರೆಶ್ ಕ್ಯಾಪಿಟಲ್ 30,000 ಪ್ಲಸ್ 400 30,000 ಪ್ಲಸ್ 400 ಓಪನಿಂಗ್ ಕ್ಯಾಪಿಟಲ್ ಒಳಗೆ ಆಡ್ ಮಾಡಬೇಕು. ಎಲ್ಲರಿಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್. ಓಕೆ, ನೆಕ್ಸ್ಟ್ ಕಲೆಕ್ಷನ್ಸ್ ಫ್ರಾಮ್ ಡೆಟರ್ಸ್, ಇದು ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಏನ್ ಮಾಡಬೇಕಿದು? ಟೋಟಲ್ ಡೆಟರ್ಸ್ ಅಕೌಂಟ್ ಒಳಗೆ ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ತಗೋಬೇಕು. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್, ಟ್ರೇಡಿಂಗ್ ಅಕೌಂಟ್ ಒಳಗೆ ಬೈ ಸೇಲ್ಸ್ ಅದರೊಳಗೆ ಕ್ಯಾಶ್ ಸೇಲ್ಸ್ ಅಂತ ತಗೋಬೇಕು. ನೆಕ್ಸ್ಟ್ ಪೇಡ್ ಟು ಕ್ರೆಡಿಟರ್ಸ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಟು ಕ್ಯಾಶ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಪೇಡ್ ಟು ಕ್ರೆಡಿಟರ್ಸ್ ಅಂತ ತಗೋಬೇಕು. ವೇಜಸ್, ಟ್ರೇಡಿಂಗ್ ಅಕೌಂಟ್ ಒಳಗೆ ಟು ವೇಜಸ್ ಅಂತ ತಗೋಬೇಕು. ಸ್ಯಾಲರೀಸ್ ಮತ್ತು ರೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ಟು ಸ್ಯಾಲರೀಸ್ ಮತ್ತು ಟು ರೆಂಟ್ ಅಂತ ತಗೋಬೇಕು. ನೆಕ್ಸ್ಟ್ ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್. ಏನಿದು? ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್. ಇದು ಏನ್ರಿಪ್ಪ? ಇದು ಡ್ರಾಯಿಂಗ್ಸ್. ಇದು ಏನ್ರಿದು? ಡ್ರಾಯಿಂಗ್ಸ್. ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್ ಏನ್ರಿಪ್ಪ? ಇದು ಡ್ರಾಯಿಂಗ್ಸ್. ಇದು 600. ಆಮೇಲೆ ಮತ್ತೆ ಇನ್ನೊಂದು ಡ್ರಾಯಿಂಗ್ಸ್ ಐತ್ರಿಪ್ಪ, ಮತ್ತೆ ಬೇರೆ ಡ್ರಾಯಿಂಗ್ಸ್ 6,000 ಅಂತ. ಆಮೇಲೆ ಏನ್ರಿಪ್ಪ? 600 ಪರ್ಚೇಸ್ ಆಫ್ ಸೈಕಲ್ ಫಾರ್ ಹಿಸ್ ಸನ್ ಅಂದ್ರಿಪ್ಪ. ಇದು ಒಂದು ಡ್ರಾಯಿಂಗ್ಸ್. 600 ಪ್ಲಸ್ 6,600 ಬಂತ್ರಿಪ್ಪ. ಇದು ಏನ್ರಿ? ಟೋಟಲ್ ಡ್ರಾಯಿಂಗ್ಸ್. ಇದು ಏನ್ರಿ? ಕ್ಯಾಪಿಟಲ್ ಒಳಗೆ ಲೆಸ್ ಮಾಡಬೇಕು. ಇದು ತಿಳಿತಾ? ನೆಕ್ಸ್ಟ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ವೇರ್ ಆಸ್ ಫಾಲೋಸ್. ಓಪನಿಂಗ್ ಡೇಟ್ 1/1/2012, 31/12/2012. ಓಕೆ, ಸನ್ಡ್ರಿ ಡೆಟರ್ಸ್ ಓಪನಿಂಗ್ ಕ್ಲೋಸಿಂಗ್, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಕೆ, ಇದು ಏನ್ರಿಪ್ಪ? ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ತಗೋಬೇಕು. ಸನ್ಡ್ರಿ ಕ್ರೆಡಿಟರ್ಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಕ್ಲೋಸಿಂಗ್ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಲಯಬಿಲಿಟಿ ಸೈಡ್. ಸ್ಟಾಕ್, ಇದು ಟ್ರೇಡಿಂಗ್ ಅಕೌಂಟ್ ಒಳಗೆ ಟು ಓಪನಿಂಗ್ ಸ್ಟಾಕ್ ಆಮೇಲೆ ಬೈ ಕ್ಲೋಸಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಏನ್ರಿಪ್ಪ? ಬ್ಯಾಲೆನ್ಸ್ ಶೀಟ್ ಅಲ್ಲೇ ಲಯಬಿಲಿಟಿ ಸೈಡ್. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅಸೆಟ್ಸ್, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಸೆಟ್ ಸೈಡ್ ತಗೋಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲೇ. ಫರ್ನಿಚರ್ ಕ್ಲೋಸಿಂಗ್ ಬ್ಯಾಲೆನ್ಸ್ 2,000 ರೂಪೀಸ್ ಅಸೆಟ್ ಸೈಡ್ ತಗೋಬೇಕು. ನೆಕ್ಸ್ಟ್ ಕ್ಯಾಶ್ ಎಟ್ ಬ್ಯಾಂಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಸೆಟ್ ಸೈಡ್ ತಗೋಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಸೆಟ್ ಸೈಡ್ ತಗೋಬೇಕು. ನೆಕ್ಸ್ಟ್ ಏನ್ರಿ? ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಲಯಬಿಲಿಟಿ ಸೈಡ್ ತಗೋಬೇಕಿದು. ಓಕೆ, ಸೊ ಏನ್ರಿಪ್ಪ ಈಗ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಕ್ಕಿಲ್ಲ. ಓಕೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಓಪನಿಂಗ್ ಕ್ಯಾಪಿಟಲ್ ಐತ್ರಿಪ್ಪ. ಆಮೇಲೆ ಕ್ಯಾಶ್ ಎಟ್ ಬ್ಯಾಂಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಐತ್ರಿ, ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಐತ್ರಿಪ್ಪ, ಅದಕ್ಕೆ ಕ್ಯಾಶ್ ಅಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಡೆಪ್ರಿಸಿಯೇಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬೈ 5%. ಓಕೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ 5% ಡೆಪ್ರಿಸಿಯೇಷನ್. ಫರ್ನಿಚರ್ ಮೇಲೆ 10% ಡೆಪ್ರಿಸಿಯೇಷನ್. ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ 5% ಆನ್ ಡೆಟರ್ಸ್. ಓಕೆ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ನೆಕ್ಸ್ಟ್ prepare total debtors account, total creditors account, trading and profit and loss account for the year ending 31/12/2012, balance sheet as on 31/12/2012. Okay, come to the first question, that is a total debtors account. Okay, first ಏನಿತ್ರಿಪ್ಪ? ಟೋಟಲ್ ಡೆಟರ್ಸ್ ಅಕೌಂಟ್. ಫಸ್ಟ್ ಟೋಟಲ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡ್ರಿ. ಟೋಟಲ್ ಡೆಟರ್ಸ್ ಅಕೌಂಟ್. ಓಕೆ, ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರೂಪೀಸ್. ಓಕೆ, ನೆಕ್ಸ್ಟ್ ಏನ್ರಿ? ಬಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಪರ್ಟಿಕ್ಯುಲರ್ಸ್ ರೂಪೀಸ್ ಅಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಬರೀರಿಪ್ಪ. ನೆಕ್ಸ್ಟ್ ಸಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2012. ಅದಕ್ಕೆ ಬರೀಪ್ಪ ಸಿ. ಇನ್ ದಿ ಬುಕ್ಸ್ ಆಫ್ ಮಿಸ್ಟರ್ ಸಂಜೀವ್, ಹೆಸರೇನ್ರಿಪ್ಪ ಅವ್ರದ್ದು? ಮಿಸ್ಟರ್ ಸಂಜೀವ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2012. ಇಲ್ಲಿ ಡೆಬಿಟ್ ಇಲ್ಲೇ ಕ್ರೆಡಿಟ್ ಅಂತ ಬರೀಪ, ಪರ್ಟಿಕ್ಯುಲರ್ಸ್ ರೂಪೀಸ್. ಓಕೆ, ಕರೆಕ್ಟಾ? ನೆಕ್ಸ್ಟ್ ಏನ್ರಿ? ಡಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/12/2012, ಲಯಬಿಲಿಟೀಸ್ ರೂಪೀಸ್ ಅಸೆಟ್ಸ್ ರೂಪೀಸ್. ಓಕೆ, ಡನ್. ಎಲ್ಲ ಮುಗಿತ್ರಿಪ್ಪ. ಈಗ ಬರ್ರಿ ಸ್ಟಾರ್ಟಿಂಗ್ ಹೋಗೋಣ್ರಿ. ಸ್ಟಾರ್ಟಿಂಗ್ ಇಂದ ಅಂದ್ರೆ ಇಲ್ಲಿ ಬೇಡ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನೋಡ್ಬೇಡ್ರಿ, ಬರೀ ಏನ್ರಿಪ್ಪ? ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ರಿಪ್ಪ. ಫಸ್ಟ್ ಏನ್ರಿ? ಸನ್ಡ್ರಿ ಡೆಟರ್ಸ್ ಬರೀ ಸ್ಟಾರ್ಟ್ ಮಾಡೋಣ್ರಿ. ಟೋಟಲ್ ಡೆಟರ್ಸ್. ಓಕೆ, ಸ್ಟಾರ್ಟಿಂಗ್ ಇಂದ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಡೇಟ್ 1/1
2012 2012 ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಡೇಟ್ 31/12/2012 ಅಲ್ಲ ಅದು 31/12/2012 ಓಕೆ. ಡೆಟರ್ಸ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನೋಡ್ರಿಪ್ಪ ಎಲ್ಲೈತ್ರಿ ಹೈಲೈಟ್ ನೋಡ್ರಿ ಸನ್ರಿ ಡೆಟರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟ್ರಿ 2800 ಎಷ್ಟ್ರಿ 2800 ತಗೋರಿಲ್ಲ 2800 ಕರೆಕ್ಟಾ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ ಡೆಟರ್ಸ್ 4000 rupees 4000 rupees ಬರಲಿಲ್ಲ 4000 rupees ಕ್ಲೋಸಿಂಗ್ ಬ್ಯಾಲೆನ್ಸ್ 4000 rupees ಕರೆಕ್ಟಾ. ನಾನು ನಿಮ್ಗೆ ಹೇಳಿದ್ರಿಪ್ಪ ಕ್ಲೋಸಿಂಗ್ ಬ್ಯಾಲೆನ್ಸ್ ಐತಿ ನೋಡ್ರಿ ಸನ್ರಿ ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 2 ಸಲ ರಿಪೀಟ್ ಮಾಡ್ಬೇಕು ನೀವು. ಈಗ ಡೆಟರ್ಸ್ ಅಕೌಂಟ್ ಅಲ್ಲಿ ಆಗಿತ್ರಿ ಈಗ ಒಂದ್ಸಲ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಡೆಟರ್ಸ್ 4000 rupees ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇಲ್ಲೇ ಸನ್ರಿ ಡೆಟರ್ಸ್ ಓಕೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ ಅದು 4000 ಅಲ್ಲ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ 4000 rupees ಓಕೆ. ಸನ್ರಿ ಡೆಟರ್ಸ್ 4000 rupees ಕರೆಕ್ಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕಲ್ಲೇ ಯಾವ ಬ್ಯಾಲೆನ್ಸ್ ರೀಪ್ಪ ಕ್ಲೋಸಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಸನ್ರಿ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಇಲ್ಲಿ ಬರ್ರಿಪ್ಪ ಕ್ರೆಡಿಟರ್ಸ್ ಓಕೆ. ಬಾಯಿನ್ ಚಾಲು ಮಾಡಬೇಕು ಬ್ಯಾಲೆನ್ಸ್ ಬಾಯ್ಲಿ ಅಲ್ಲ ಬಾಯಿಂದ ಬಾಯ್ ಓಕೆ. ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಓಪನಿಂಗ್ ಡೇಟ್ 1/1/2012 ಕರೆಕ್ಟಾ. ಇಲ್ಲೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಡೇಟ್ 31/12/2012 ಕರೆಕ್ಟಾ ಕ್ಲೋಸಿಂಗ್ ಬ್ಯಾಲೆನ್ಸ್. ಈಗ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಓಪನಿಂಗ್ ಡೇಟ್ಗೆ ಬರ್ರಿ ಎಲ್ಲಿತ್ರಿ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಓಪನಿಂಗ್ ಡೇಟ್ 5460 ಕರೆಕ್ಟಾ. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 6000 rupees ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 6000 rupees ಕರೆಕ್ಟಾ. ನಾನು ನಿಮ್ಗೆ ಹೇಳಿದ್ರಿಪ್ಪ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದು 6000 rupees ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಬರಬೇಕು ಓಕೆ. ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಲಯಬಿಲಿಟಿ ಸೈಡ್ ಸನ್ರಿ ಕ್ರೆಡಿಟರ್ಸ್ ಓಕೆ. ಎಷ್ಟ್ರಿಪ್ಪ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ 6000 ಅಲ್ಲದು ಎಷ್ಟ್ರಿ ಕ್ಲೋಸಿಂಗ್ ಬ್ಯಾಲೆನ್ಸ್ 6000 rupees ಸನ್ರಿ ಕ್ರೆಡಿಟರ್ಸ್ ಕ್ಲೋಸಿಂಗ್ 6000 rupees ಬರೀರಿಪ್ಪ 6000 rupees ಕರೆಕ್ಟಾ. ಆಯ್ತು ನೋಡ್ರಿಪ್ಪ. ನೆಕ್ಸ್ಟ್ ಬರ್ರಿ ಮತ್ತ ಸ್ಟಾಕ್ ಏನ್ರಿಪ್ಪ ಓಪನಿಂಗ್ ಐತಿ ಕ್ಲೋಸಿಂಗ್ ಐತ್ರಿ. ಓಪನಿಂಗ್ 4000 ಕ್ಲೋಸಿಂಗ್ 24000 ಬರ್ರಿಪ್ಪ. ಟ್ರೇಡಿಂಗ್ ಅಕೌಂಟ್ ಅಲ್ಲೇ ಟು ಓಪನಿಂಗ್ ಸ್ಟಾಕ್ ಡೇಟ್ ರೀಪ ಅದು 1/1/2012 ಕರೆಕ್ಟಾ. ಓಪನಿಂಗ್ ಸ್ಟಾಕ್ ಎಷ್ಟಿದ್ದು 4000 rupees ಅಲ್ಲ ಅದು ಓಪನಿಂಗ್ ಸ್ಟಾಕ್ 4000 rupees ಇರೋದು 4000 rupees. ಈಗ ಇಲ್ಲೇ ಕ್ಲೋಸಿಂಗ್ ಸ್ಟಾಕ್ ಬೈ ಕ್ಲೋಸಿಂಗ್ ಸ್ಟಾಕ್ ಡೇಟಾ 31/12/2012 ಕರೆಕ್ಟಾ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು ಅಮೌಂಟ್ ಇದು ಕ್ಲೋಸಿಂಗ್ ಸ್ಟಾಕ್ ಅಲ್ಲೇ ಕ್ಲೋಸಿಂಗ್ ಸ್ಟಾಕ್ 24,000 ಅಲ್ಲ ಅದು 24,000 ಕ್ಲೋಸಿಂಗ್ ಸ್ಟಾಕ್ 24,000 ಕರೆಕ್ಟಾ. ಕ್ಲೋಸಿಂಗ್ ಸ್ಟಾಕ್ 24,000 ನಾನು ನಿಮ್ಗೆ ಹೇಳಿದ್ರಿಪ್ಪ ಕ್ಲೋಸಿಂಗ್ ಸ್ಟಾಕ್ ಐತ್ರಿ. ಸ್ಟಾಕ್ ಏನ್ರಿಪ್ಪ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಅಸೆಟ್ ಸೈಡ್ ಹೋಗ್ಬೇಕು ಸ್ಟಾಕ್ ಅಂತ ಓಕೆ. ಸ್ಟಾಕ್ ಎಷ್ಟಿತ್ತು ಅಮೌಂಟ್ 24,000 ಅಲ್ಲ ಅದು ಅಮೌಂಟ್ ಇಲ್ಲೇ 24,000 ಸಾರಿ ಇಲ್ಲೇ ಹೊರಗೆ ಬರಬೇಕು 24,000 ಕರೆಕ್ಟಾ. ಆಯ್ತು ನೋಡ್ರಿಪ್ಪ ರಿಪೀಟಾ. ನೆಕ್ಸ್ಟ್ ಸ್ಟಾಕ್ ಮುಗಿತ್ರಿ. ಈಗ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟ್ರಿಪ್ಪ ಕ್ಲೋಸಿಂಗ್ ಬ್ಯಾಲೆನ್ಸ್ 8,000 rupees ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 8,000 rupees ಓಕೆ. ಇಲ್ಲೇ ತಗೋಬೇಕು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 8,000 rupees ಅಲ್ಲ ಅದು ಒಳಗೆ ತಗೋಬೇಕು ಯಾಕಂದ್ರೆ ಡೆಪ್ರಿಸಿಯೇಷನ್ ಐತ್ರಿಪ್ಪ 8,000 rupees ಓಕೆ. ಕ್ಲೋಸಿಂಗ್ ಬ್ಯಾಲೆನ್ಸ್ 8,000 rupees ತಗೋಬೇಕಿಲ್ಲ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗಿತ್ರಿ. ನೆಕ್ಸ್ಟ್ ಈಗ ಏನ್ರಿಪ್ಪ ಫರ್ನಿಚರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ 2,000 rupees ಫರ್ನಿಚರ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋಬೇಕು ಫರ್ನಿಚರ್ ಅಂತ ಫರ್ನಿಚರ್ ಓಕೆ. ಫರ್ನಿಚರ್ ಎಷ್ಟು ಬ್ಯಾಲೆನ್ಸ್ ಇರಪ್ಪ ಅದು ಒಳಗೆ ಬರೀಬೇಕು ಯಾಕಂದ್ರೆ ಡೆಪ್ರಿಸಿಯೇಷನ್ ಐತ್ರಿ ಅದ್ರ ಮೇಲೆ. ಫರ್ನಿಚರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಇದು ಫರ್ನಿಚರ್ ಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ 2,000 rupees ಎಷ್ಟ್ರಿ 2,000 rupees ಕರೆಕ್ಟಾ. ನೆಕ್ಸ್ಟ್ ಬರ್ರಿ ಕ್ಯಾಶ್ ಅಟ್ ಬ್ಯಾಂಕ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಅಟ್ ಬ್ಯಾಂಕ್ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟ್ರಿಪ್ಪ 6,800 rupees ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ 1,660 ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಕ್ಯಾಶ್ ಅಟ್ ಬ್ಯಾಂಕ್ 6,800 ಕ್ಯಾಶ್ ಇನ್ ಹ್ಯಾಂಡ್ 1,660 ಎಲ್ಲ ತಗೋಬೇಕಿದ್ದು ಬ್ಯಾಲೆನ್ಸ್ ಶೀಟ್ ಅಲ್ಲೇ ಅಸೆಟ್ ಸೈಡ್ ತಗೋರಿಪ್ಪ. ಇದು ಏನ್ರಿಪ್ಪ ಅದು ಕ್ಯಾಶ್ ಅಟ್ ಬ್ಯಾಂಕ್ ಓಕೆ. ಕ್ಯಾಶ್ ಅಟ್ ಬ್ಯಾಂಕ್ ಆಮೇಲೆ ಕ್ಯಾಶ್ ಇನ್ ಹ್ಯಾಂಡ್ ಓಕೆ. ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕಿಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋರಿಪ್ಪ. ಈಗ
ಕ್ಯಾಶ್ ಎಟ್ ಬ್ಯಾಂಕ್ ಎಷ್ಟಿತ್ತು? ಕ್ಯಾಶ್ ಎಟ್ ಬ್ಯಾಂಕ್ 6800 ಎಷ್ಟು ರೀ? 6800. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿತ್ತು ಅದು? 1660 ಅಲ್ಲ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ ಆಗಿತ್ತು ನೋಡ್ರಿಪ್ಪ. ನೆಕ್ಸ್ಟ್ ಕ್ಯಾಶ್ ಎಟ್ ಬ್ಯಾಂಕ್ ಕ್ಯಾಶ್ ಈಗ ಕ್ಯಾಪಿಟಲ್ ಏನ್ರಿದು? ಓಪನಿಂಗ್ ಕ್ಯಾಪಿಟಲ್ 13,000 rupees. ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕಿದು ಓಪನಿಂಗ್ ಕ್ಯಾಪಿಟಲ್ ಅಂತ. ಇಲ್ಲಿ ಮೇಲೆ ಕ್ಯಾಪಿಟಲ್ ಏನ್ರಿ? ಕ್ಯಾಪಿಟಲ್ ಬ್ರಾಕೆಟಲ್ಲಿ ಓಪನಿಂಗ್ ಎಷ್ಟೈತ್ರಿ ಇದು? ಓಪನಿಂಗ್ ಇನ್ನರ್ ಕಾಲಮಲ್ಲಿ ಬರೀಬೇಕು. ಇನ್ನರ್ ಕಾಲಮಲ್ಲಿ ಓಪನಿಂಗ್ ಕ್ಯಾಪಿಟಲ್ ಎಷ್ಟೈತ್ರಿ ಅದು? ಓಪನಿಂಗ್ ಕ್ಯಾಪಿಟಲಿಂದ 13,000 rupees. ಎಷ್ಟಿದು? 13,000 rupees. ಓಕೆ, 13,000 rupees ಕರೆಕ್ಟಾ? ಓಪನಿಂಗ್ ಕ್ಯಾಪಿಟಲ್. ನೆಕ್ಸ್ಟ್ ಈಗೆಲ್ಲ ಮುಗಿತಲ್ಲ, ಇದ್ರಾಗೆಲ್ಲ ಮುಗಿತಲ್ಲ. ಈಗ ಬರ್ರಿ ಅಡ್ಜಸ್ಟ್ಮೆಂಟ್ಗೆ ಬರ್ರಿ. ಡೆಪ್ರಿಸಿಯೇಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬೈ 5%. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಡೆಪ್ರಿಸಿಯೇಷನ್ ಎಷ್ಟಿಪ್ಪ? 5% ತಗೋರಿಪ್ಪ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಡೆಪ್ರಿಸಿಯೇಷನ್ 5% ಇಲ್ಲಿರಿಪ್ಪ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಲೆಸ್ ಡೆಪ್ರಿಸಿಯೇಷನ್ ಎಟ್ 5%. ಎಷ್ಟ್ರಿ? 5%. ಈಗ ಏನು ಮಾಡ್ತೀರಿಪ್ಪ? ಈಗ 5% ತಗೋಬೇಕು. ಅಮೌಂಟ್ ಎಷ್ಟ್ರಿಪ್ಪ ಅದು? 2,000 rupees. ಎಷ್ಟ್ರಿ ಅಮೌಂಟ್? 2,000 rupees. ಓಕೆ, 2,000 ಇಂಟು 5% ಇಂಟು 5 ಡಿವೈಡೆಡ್ ಬೈ 100 ಮಾಡ್ರಿಪ್ಪ. ಎಷ್ಟ್ರಿ? 2,000 ಇಂಟು 5% ಮಾಡ್ರಿಪ್ಪ. ಎಷ್ಟು ಬರ್ತೈತ್ರಿಪ್ಪ? 2,000 ಇಂಟು 5% ಎಷ್ಟು ಬಂದ್ರಿಪ್ಪ ಅದು? 200 rupees ಅಲ್ಲ, ಸಾರಿ ಎಷ್ಟ್ರಿ? 2,000 ಸಾರಿ ನಾ ಏನು ಮಾಡ್ಬಿಟ್ಟೇನ್ರಿ? 2,000 ಬರಂಗಿಲ್ಲ ಇಲ್ಲ. ಎಷ್ಟ್ರಿಪ್ಪ ಅದು? 2,000 ಇಲ್ಲ ಅದು ಅಮೌಂಟ್. ಇದರದ್ದು ಅಮೌಂಟ್ ಅದು 8,000 ಮೇಲೆ ಮಾಡಿರಿ. ಯಾಕಂದರೆ ಲ್ಯಾಂಡೆಡ್ ಬಿಲ್ಡಿಂಗ್ ಅಮೌಂಟ್ ಎಷ್ಟಿಪ್ಪ ಅದು? 8,000 rupees. 8,000 ಮೇಲೆ ಮಾಡಿರಿಪ್ಪ. ಕರೆಕ್ಟಾ? 8,000 ಇಂಟು 5% ಮಾಡಿರಿ. ಎಷ್ಟು ಬರ್ತೈತ್ರಿಪ್ಪ ಅದು? 8,000 ಇಂಟು 5%. 8,000 ಇಂಟು 5% ಅಂದರೆ 400 rupees. ಎಷ್ಟ್ರಿ? 400 rupees. ಈಗ 400 rupees ಕರೆಕ್ಟಾ? 24,000 ಇಲ್ಲೇ ಅಲ್ಲ. ಓಕೆ, ಇದು ಕೆಳಗಡೆ. ಈಗ ಮಾಡ್ರಿ ಇಲ್ಲೇ 8,000 ಮೈನಸ್ 400 ಎಷ್ಟು ಬರೀಪ್ಪ? 7,600. 8,000 ಮೈನಸ್ 400 7,600. ಈಗ ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 400 rupees. ಎಲ್ಲಿ ತಗೋಬೇಕಿದ್ದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ತಗೋಬೇಕಿದ್ದು ಡೆಪ್ರಿಸಿಯೇಷನ್ ಕೆಳಗಡೆ. ಇಲ್ಲೇ ಟು ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟಿಪ್ಪ ಅದು? ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 400 rupees. ಎಷ್ಟ್ರಿ? 400 rupees ತಗೋರಿಲ್ಲ. 400 ಅಂತ. ಓಕೆ, ಡನ್. ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಫರ್ನಿಚರ್ ಬೈ 10%. ಫರ್ನಿಚರ್ ಮೇಲೆ 10% ತಗೋರಿಪ್ಪ. ಫರ್ನಿಚರ್ ಮೇಲೆ 10% ಇಲ್ಲೈತ್ರಿಪ್ಪ ಫರ್ನಿಚರ್. ಓಕೆ, ಫರ್ನಿಚರ್ ಇಲ್ಲೈತ್ರಿ ಕರೆಕ್ಟಾ? ಫರ್ನಿಚರ್ ಈಗ ಫರ್ನಿಚರ್ ಮೇಲೆ ಲೆಸ್ ಡೆಪ್ರಿಸಿಯೇಷನ್ ಎಟ್ ಎಷ್ಟ್ರಿಪ್ಪ ಅದು? ಫರ್ನಿಚರ್ ಮೇಲೆ 10% ಅಲ್ಲದು 10%. ಫರ್ನಿಚರ್ ಮೇಲೆ 10% ಕರೆಕ್ಟಾ? 10%. ಈಗ ಮಾಡ್ರಿ ಬ್ರಾಕೆಟಲ್ಲೇ ಯಾವ ಅಮೌಂಟ್ ಮೇಲೆ ಇರಿಪ್ಪ? ಈಗ 2,000 ಮೇಲೆ ಎಷ್ಟ್ರಿಪ್ಪ? 2,000 ಮೇಲೆ ಮಾಡ್ರಿಪ್ಪ. 2,000 ಇಂಟು 10%. 10 ಡಿವೈಡೆಡ್ ಬೈ 100. ಓಕೆ, 2,000 ಇದು 2,000 ಇಂಟು 10 ಡಿವೈಡ್ ಬೈ 100 ಎಷ್ಟು ಬಂತ್ರಿಪ್ಪ ಇದು? ಡೆಪ್ರಿಸಿಯೇಷನ್ ಇಲ್ಲೇ 2,000 ಇಂಟು 10% 200 ಬಂತ್ರಿಪ್ಪ. ಎಷ್ಟ್ರಿ? 200. ಈಗ ಮಾಡ್ರಿಪ್ಪ ಇಲ್ಲೇ 2,000 ಮೈನಸ್ 200 ಎಷ್ಟು ಬಂತ್ರಿಪ್ಪ ಇದು? 1,800 ಅಲ್ಲ ಅದು? 1,800 ಕರೆಕ್ಟ್. 2,000 ಮೈನಸ್ 200 1,800. ಈಗ ಏನು ಮಾಡ್ತೀರಿಪ್ಪ? ಈಗ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಇಲ್ಲೇ 2 ಸೈಡ್ ತಗೋಬೇಕಿಲ್ಲ. ಇಲ್ಲೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ 2 ಸೈಡ್ ತಗೋಬೇಕು. ಟು ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಲ್ಲ ಅದು? ಫರ್ನಿಚರ್ ಕರೆಕ್ಟಾ? ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್ ಎಷ್ಟು ಬಂದ್ರಿಪ್ಪ ಅದು? 200 rupees. 200 rupees ಬರೀರಿಪ್ಪ ಇಲ್ಲ. 200 rupees ಡನ್ ಆಗಿತ್ತು ನೋಡ್ರಿಪ್ಪ ಇದು. ನೆಕ್ಸ್ಟ್ ಈಗ ಏನು ಮಾಡ್ತೀರಿಪ್ಪ? ಡೆಪ್ರಿಸಿಯೇಷನ್ ಮುಗಿತ್ರಿ. ಈಗ ನೆಕ್ಸ್ಟ್ ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ 5% ಆನ್ ಡೆಟರ್ಸ್ ಮೇಲೆ 5%. ಡೆಟರ್ಸ್ ಮೇಲೆ ಇಲ್ಲೇ ಸನ್ರಿ ಡೆಟರ್ಸ್ ಲೆಸ್ provision for doubtful debts provision for doubtful debts at ಎಷ್ಟು ಪರ್ಸೆಂಟೇಜ್ ಇದು? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ 5% ಅಲ್ಲ ಅದು? 5% ಎಟ್ 5%. ಈಗ ಬ್ರಾಕೆಟ್ ತಗೋರಿಪ್ಪ. ಬ್ರಾಕೆಟಲ್ಲೇ ಎಷ್ಟು ಅಮೌಂಟ್ ಮೇಲೆ ರೀಪ್ಪ? 4 ಎಷ್ಟು ರೀ? 4,000 ಮೇಲೆ ಎಷ್ಟ್ರಿಪ್ಪ? 4,000 ಮೇಲೆ
ಮಾಡ್ರಿಪ್ಪ 4000 ಇಂಟು 5%, 5 ಡಿವೈಡೆಡ್ ಬೈ 100 ಮಾಡ್ರಿ. 4000 ಇಂಟು 5% ಮಾಡ್ರಿಪ್ಪ, ಎಷ್ಟು ಬರ್ತೈತೆ ಇದು ಅಮೌಂಟ್? 4000 ಇಂಟು 5% ಅಂದರೆ 200 ರುಪೀಸ್. ಅಷ್ಟ್ರಿ 200 ರುಪೀಸ್. ಈಗ ಮಾಡ್ರಿಪ್ಪ, ಈಗ ಇದರದ್ದು ಅಮೌಂಟ್ ಇದು ಕರೆಕ್ಟಾ? ಈಗ 4000 ಮೈನಸ್ 200 ಮಾಡ್ರಿಪ್ಪ, ಎಷ್ಟು ಬಂತ್ರಿ ಇಲ್ಲಿ ಅಮೌಂಟ್? 4000 ಮೈನಸ್ 200 ಅಂದರೆ 3800 ಕರೆಕ್ಟಾ? 3800. ಈಗ ಏನು ಮಾಡ್ತೀರಿಪ್ಪ? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಇಲ್ಲೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ತೊಗೋಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಇಲ್ಲೇ ಟು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್. ಓಕೆ, ಎಷ್ಟ್ರಿಪ್ಪ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್? ಅದು 200 ರುಪೀಸ್. ಎಷ್ಟ್ರಿ? 200 ರುಪೀಸ್ ತಗೋರಿಲ್ಲ. 200 ರುಪೀಸ್. 200 ರುಪೀಸ್ ಆಯ್ತು ನೋಡ್ರಿಪ್ಪ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಆಗಿತ್ತು ನೋಡಿಲ್ಲ, 200 ರುಪೀಸ್. ನೆಕ್ಸ್ಟ್ ಏನ್ರಿಪ್ಪ? ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತ್ರಿ. ಈಗ ನೆಕ್ಸ್ಟ್ ಮೇಲೆ ಬರ್ರಿ. ಅದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತ್ರಿ. ನೆಕ್ಸ್ಟ್ ಇಲ್ಲೇ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಲ್ಲೇ ಬರ್ರಿಪ್ಪ. ಏನಿದು? ಫ್ರೆಶ್ ಕ್ಯಾಪಿಟಲ್ ಬ್ರೌಟ್ ಅಂದ್ರೆ ಏನ್ರಿ? ಅಡಿಷನಲ್ ಕ್ಯಾಪಿಟಲ್. ಇದು ಏನ್ರಿ? ಫ್ರೆಶ್ ಕ್ಯಾಪಿಟಲ್ ಅಂದ್ರೆ ಅಡಿಷನಲ್ ಕ್ಯಾಪಿಟಲ್. ಎಷ್ಟ್ರಿಪ್ಪ? 30,000. ಅಡಿಷನಲ್ ಕ್ಯಾಪಿಟಲ್ 30,000. ಇದು ಕ್ಯಾಪಿಟಲ್ ಅಲ್ಲೇ ಆ್ಯಡ್ ಮಾಡ್ಬೇಕು. ಆ್ಯಡ್ ಅಡಿಷನಲ್ ಕ್ಯಾಪಿಟಲ್. ಅಡಿಷನಲ್ ಕ್ಯಾಪಿಟಲ್ ನನಗೆ ಹಿಡಿದ್ರಿಪ್ಪ ಫ್ರೆಶ್ ಕ್ಯಾಪಿಟಲ್ ಅಂತ. ಫ್ರೆಶ್ ಕ್ಯಾಪಿಟಲ್ ಕರೆಕ್ಟಾ? ಅಡಿಷನಲ್ ಕ್ಯಾಪಿಟಲ್ ಅಂದ್ರೆ ಏನ್ರಿಪ್ಪ? ಫ್ರೆಶ್ ಕ್ಯಾಪಿಟಲ್. ಎಷ್ಟು ಬಂದ್ರಿಪ್ಪ ಅದು ಫ್ರೆಶ್ ಕ್ಯಾಪಿಟಲ್? ಅಡಿಷನಲ್ ಕ್ಯಾಪಿಟಲ್ ಫ್ರೆಶ್ ಕ್ಯಾಪಿಟಲ್ ಎಷ್ಟ್ರಿಪ್ಪ? ಅದು 30,000 ರುಪೀಸ್. ಎಷ್ಟ್ರಿ? 30,000 ರುಪೀಸ್ ತಗೋರಿಪ್ಪ ಅಲ್ಲಿ. 30,000 ರುಪೀಸ್ ಬರೀರಿ. 30,000 ಅಂತ 30,000 ಕರೆಕ್ಟಾ? ಓಕೆ. ನೆಕ್ಸ್ಟ್ ಬರ್ರಿಪ್ಪ, ಏನೈತಿ? ಪ್ರೈವೇಟ್ ಡಿವಿಡೆಂಟ್ ಪೇಡ್. ಏನ್ರಿ? ಪ್ರೈವೇಟ್ ಡಿವಿಡೆಂಟ್ ಪೇಡ್ ಇಂಟು ಬ್ಯಾಂಕ್. ಇದು ಏನ್ರಿಪ್ಪ? ಇದನ್ನು ಆ್ಯಡ್ ಮಾಡ್ಬೇಕು. ಪ್ರೈವೇಟ್ ಡಿವಿಡೆಂಟ್ ಪೇಡ್ ಇಂಟು ಬ್ಯಾಂಕ್ ಅಂದ್ರೆ ಏನ್ರಿಪ್ಪ? 400 ರುಪೀಸ್. ಇದನ್ನು ಆ್ಯಡ್ ಮಾಡ್ಬೇಕಲ್ಲಿ ಕ್ಯಾಪಿಟಲ್ ಅಲ್ಲೇ. ಆ್ಯಡ್ ಪ್ರೈವೇಟ್ ಡಿವಿಡೆಂಟ್ ಪೇಡ್ ಇಂಟು ಬ್ಯಾಂಕ್ ಅಂತ. ಓಕೆ, ಇಲ್ಲೇ ಬರೀಪ್ಪ ಪ್ರೈವೇಟ್ ಡಿವಿಡೆಂಟ್ ಪೇಡ್ ಇಂಟು ಬ್ಯಾಂಕ್. ಎಷ್ಟ್ರಿಪ್ಪ ಅದು? ಪ್ರೈವೇಟ್ ಡಿವಿಡೆಂಟ್ ಪೇಡ್ ಇಂಟು ಬ್ಯಾಂಕ್ ಎಷ್ಟು ಕೊಟ್ಟಾರೆ ಅವರು ಅಮೌಂಟ್? ಪ್ರೈವೇಟ್ ಡಿವಿಡೆಂಟ್ ಪೇಡ್ ಇಂಟು ಬ್ಯಾಂಕ್ 400 ರುಪೀಸ್. ಎಷ್ಟ್ರಿ? 400 ರುಪೀಸ್. 400 ರುಪೀಸ್. ಇದನ್ನು ಸೈಡ್ ಬರಬೇಕು. 400 ರುಪೀಸ್ ಕರೆಕ್ಟಾ? ಪ್ರೈವೇಟ್ ಡಿವಿಡೆಂಟ್ ಪೇಡ್ ಕೊಟ್ಟಾರೆ ನೋಡಿಲ್ಲ. ಪ್ರೈವೇಟ್ ಡಿವಿಡೆಂಟ್ ಪೇಡ್ ಇಂಟು ಬ್ಯಾಂಕ್ ಎಷ್ಟಿತ್ತು? 400 ರುಪೀಸ್. 400 ರುಪೀಸ್ ಆ್ಯಡ್ ಮಾಡ್ರಿ ಇಲ್ಲ. 400 ರುಪೀಸ್ ಆ್ಯಡ್ ಮಾಡ್ರಿ. ಡನ್. ಓಕೆ, ಈಗ ನೆಟ್ ಪ್ರಾಫಿಟ್ ಬರ್ತೈತೆ ರೀ, ಆಮೇಲೆ ನೋಡೋಣ. ಓಕೆ, ಸದ್ಯಕ್ಕೆ ಎಷ್ಟು ಬಿಡ್ರಿ. ಇದು 6,000 ರುಪೀಸ್ ಎಲ್ಲಿ ಬರ್ತದ್ರಿಪ್ಪ? ಸನ್ರಿ ಕ್ರೆಡಿಟರ್ಸ್ಗೆ ಕೆಳಗೆ ಮಾಡ್ತೀವಿ ಸ್ವಲ್ಪ. ಇದು ಸಾರಿ ಆಯ್ತಲ್ಲ. ಈ ಸೈಡ್ ಈಗ ಫ್ರೆಶ್ ಕ್ಯಾಪಿಟಲ್ ಮುಗಿತ್ರಿಪ್ಪ, ಪ್ರೈವೇಟ್ ಡಿವಿಡೆಂಟ್ ಮುಗಿತ್ರಿ. ನೆಕ್ಸ್ಟ್ ಕಲೆಕ್ಷನ್ಸ್ ಫ್ರಾಮ್ ಡೆಟರ್ಸ್. ಇದು ಏನ್ರಿತ್ತು? ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಕೌಂಟಲ್ಲಿ ಬರ್ರಿಪ್ಪ. ಡೆಟರ್ಸ್ ಅಕೌಂಟಲ್ಲೇ ಬೈ ಕ್ಯಾಶ್ ಅಂತ ಬರೀಬೇಕಿಲ್ಲ. ಬೈ ಕ್ಯಾಶ್ ಅಕೌಂಟ್ ಬ್ರಾಕೆಟಲ್ಲೇ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಎಷ್ಟ್ರಿಪ್ಪ ಅದು? ಕಲೆಕ್ಷನ್ಸ್ ಫ್ರಾಮ್ ಡೆಟರ್ಸ್ 44,000 ರುಪೀಸ್ ತಗೋರಿಪ್ಪ. 44,000 ರುಪೀಸ್ ಬರೀರಿಪ್ಪ ಇಲ್ಲ. ಎಷ್ಟ್ರಿ? 44,000 ರುಪೀಸ್. 44,000 ರುಪೀಸ್ ಕರೆಕ್ಟಾ? ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್. ಏನ್ರಿಪ್ಪ? ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಎಷ್ಟ್ರಿಪ್ಪ? ಅದು 2,400 ರುಪೀಸ್. ಕ್ಯಾಶ್ ಸೇಲ್ಸ್ ಟ್ರೇಡಿಂಗ್ ಅಕೌಂಟಲ್ಲೇ ಬರೀಬೇಕು. ಕ್ಯಾಶ್ ಸೇಲ್ಸ್ ಟ್ರೇಡಿಂಗ್ ಅಕೌಂಟಲ್ಲೇ ಬೈ ಸೈಡ್. ಬೈ ಸೇಲ್ಸ್ ಅಂತ. ಬೈ ಸೇಲ್ಸ್. ಓಕೆ, ಬೈ ಸೇಲ್ಸ್. ಇದರೊಳಗೆ ಫಸ್ಟ್ ಏನ್ರಿಪ್ಪ? ಕ್ಯಾಶ್ ಸೇಲ್ಸ್ ಎಷ್ಟು ಕೊಟ್ಟಾರಿಪ್ಪ ಅವರು? ಕ್ಯಾಶ್ ಸೇಲ್ಸ್ ನಿಮಗೆ ಇದು ಕಡೆಗಳು ಬರಬೇಕದು. ಕ್ಯಾಶ್ ಸೇಲ್ಸ್ ಅವರು ಎಷ್ಟು ಕೊಟ್ಟಾರೆ ನಿಮಗೆ? 2,400 ಅಲ್ಲ, ಅದು 2,400 ಕ್ಯಾಶ್ ಸೇಲ್ಸ್ ಹೌದಲ್ಲ? ಕ್ಯಾಶ್ ಸೇಲ್ಸ್ 2,400 ಕರೆಕ್ಟಾ? ಕ್ಯಾಶ್ ಸೇಲ್ಸ್ 2,400. ಓಕೆ, ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಮುಗಿದ್ರಿ. ರೆಸಿಪ್ಟ್ಸ್ ಸೈಡ್ ಎಲ್ಲ ಮುಗಿದ್ರಿಪ್ಪ ಐಟಮ್ಸ್. ಈಗ
ಪೇಮೆಂಟ್ ಸೈಡ್ ಬರ್ರಿಪ್ಪ. ಏನೈತ್ರಿ ಫಸ್ಟ್ ಐಟಮ್ ಪೇಡ್ ಟು ಕ್ರೆಡಿಟರ್ಸ್ ಅಂದ್ರೆ ಏನ್ರಿ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಇದು 56,400. ಕ್ರೆಡಿಟರ್ಸ್ ಅಕೌಂಟ್ ಅಲ್ಲಿ ಹೋಗಿ ಟು ಕ್ಯಾಶ್ ಅಕೌಂಟ್ ಪೇಡ್ ಟು ಕ್ರೆಡಿಟರ್ಸ್ ಅಂತ ಬರೀಬೇಕು 56,400. ಕ್ರೆಡಿಟರ್ಸ್ ಅಕೌಂಟ್ ಅಲ್ಲೇ ಟೂ ಸೈಡ್ ಹೋಗ್ಬೇಕು ಏನ್ರಿ ಟೂ ಸೈಡ್ ಟು ಕ್ಯಾಶ್ ಅಕೌಂಟ್ ಬ್ರಾಕೆಟ್ ಅಲ್ಲೇ ಪೇಡ್ ಟು ಕ್ರೆಡಿಟರ್ಸ್ ಎಷ್ಟ್ರಿಪ್ಪ ಅದು ಪೇಡ್ ಟು ಕ್ರೆಡಿಟರ್ಸ್ ಅಮೌಂಟ್ ಅದು ಪೇಡ್ ಟು ಕ್ರೆಡಿಟರ್ಸ್ ಅಮೌಂಟ್ ಇಲ್ಲೇ 56,400. ನಾ ಸ್ವಲ್ಪ ಜಾಗ ಸಾಲಂಗಿಲ್ಲ 56,400 ಕರೆಕ್ಟಾ. ಓಕೆ ಕ್ರೆಡಿಟರ್ಸ್ ಅಕೌಂಟ್ ಪೇಮೆಂಟ್ ಪೇಡ್ ಟು ಕ್ರೆಡಿಟರ್ಸ್ 56,400. ನೆಕ್ಸ್ಟ್ ವೇಜಸ್ 3,000 rupees. ವೇಜಸ್ ಟ್ರೇಡಿಂಗ್ ಅಕೌಂಟ್ ಅಂತ ತಗೋಬೇಕು. ವೇಜಸ್ ಟ್ರೇಡಿಂಗ್ ಅಕೌಂಟ್ ಅಲ್ಲೇ ಟು ವೇಜಸ್ ಅಂತ ತಗೋಬೇಕು ಏನ್ರಿ ಟು ವೇಜಸ್ ಅಂತ ಸ್ವಲ್ಪ ಜಾಗ ಬಿಡ್ತೀನಿ ಇಲ್ಲೇ ಟು ವೇಜಸ್ ಎಷ್ಟಿದ್ದು ವೇಜಸ್ 3,000 rupees ಅಲ್ಲದು ಟು ವೇಜಸ್ 3,000 rupees ಕರೆಕ್ಟಾ. ಟು ವೇಜಸ್ 3,000 rupees. ಓಕೆ ನೆಕ್ಸ್ಟ್ ಬರ್ರಿ ಏನೈತಿ ಮಸ್ತ್. ನೆಕ್ಸ್ಟ್ ಸ್ಯಾಲರೀಸ್ ಮತ್ತು ರೆಂಟ್ 1,600 2,400. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ತಗೋಬೇಕಿದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಇಲ್ಲೇ ತಗೋರಿ ಮೇಲೆ ಟು ಸ್ಯಾಲರೀಸ್ ಆಮೇಲೆ ಟು ರೆಂಟ್ ಸ್ಯಾಲರೀಸ್ ಎಷ್ಟ್ರಿಪ್ಪ ಅದು ಸ್ಯಾಲರೀಸ್ ನಿಮ್ದ 1,600 ಎಷ್ಟ್ರಿಪ್ಪ 1,600. ಆಮೇಲೆ ಎಷ್ಟಿದು 1,600 ಕರೆಕ್ಟಾ. ನೆಕ್ಸ್ಟ್ ರೆಂಟ್ ಎಷ್ಟ್ರಿಪ್ಪ ಇದು ರೆಂಟ್ ಅಮೌಂಟ್ ನಿಮ್ದು 2,400 ಎಷ್ಟ್ರಿ ರೆಂಟ್ ಅಮೌಂಟ್ ನಿಮ್ದು 2,400 ಕರೆಕ್ಟಾ. ಹಾಂ ಆಗಿತ್ತು ನೋಡ್ರಿಪ್ಪ. ನೆಕ್ಸ್ಟ್ ಆದಮೇಲೆ ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್. ಇದು ಏನ್ರಿದ್ದು ಒಂದು ಡ್ರಾಯಿಂಗ್ಸ್. ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್ ಅಂದ್ರೆ ಏನ್ರಿಪ್ಪ ಇದು ಒಂದು ಡ್ರಾಯಿಂಗ್ಸ್ ಲೆಸ್ ಮಾಡಬೇಕದು 600. ಆಮೇಲೆ ಡ್ರಾಯಿಂಗ್ಸ್ನು ಲೆಸ್ ಮಾಡಬೇಕು 600 ಮತ್ತು 6,000 ಲೆಸ್ ಮಾಡಬೇಕದು. ಓಕೆ ಬರ್ರಿಪ್ಪ ಕ್ಯಾಪಿಟಲ್ ಅಲ್ಲೇ ಇಲ್ಲೇ ಸ್ವಲ್ಪ ಜಾಗ ಬಿಡ್ಬೇಕಾ. ಲೆಸ್ ಏನಿದು ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್. ಆಮೇಲೆ ಏನ್ರಿಪ್ಪ ನೆಕ್ಸ್ಟ್ ಸ್ವಲ್ಪ ಜಾಗ ಬಿಡಬೇಕು ಡ್ರಾಯಿಂಗ್ಸ್. ಓಕೆ ಸಾರಿ ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್ ಎಷ್ಟಿತ್ರಿಪ್ಪ ಅದು ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್ ಅಮೌಂಟ್ ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್ ಅಮೌಂಟ್ ಎಷ್ಟಿತ್ರಿಪ್ಪ ಅದು ಪರ್ಚೇಸ್ ಆಫ್ ಸೈಕಲ್ ತಡೀರಿ ನಾನು ನೋಡ್ತೀನಿ. ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್ ಅಮೌಂಟ್ 600 rupees ಎಷ್ಟ್ರಿಪ್ಪ ಪರ್ಚೇಸ್ ಆಫ್ ಸೈಕಲ್ ಫಾರ್ ಹೀಸ್ ಸನ್ 600 rupees ಇತ್ತು ಅಮೌಂಟ್. ಓಕೆ 600 rupees ಕರೆಕ್ಟಾ 600 rupees. ನೆಕ್ಸ್ಟ್ ಡ್ರಾಯಿಂಗ್ಸ್ ಅಮೌಂಟ್ ಎಷ್ಟಿತ್ರಿಪ್ಪ ಅದು ಡ್ರಾಯಿಂಗ್ಸ್ ಅಮೌಂಟ್ ಸರಿ ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ ನಾನು. ಓಕೆ ಆಮೇಲೆ ಡ್ರಾಯಿಂಗ್ಸ್ ಅಮೌಂಟ್ ಎಷ್ಟಿಪ್ಪ ಅದು 6,000 rupees ಎಷ್ಟ್ರಿ 6,000 rupees ಕರೆಕ್ಟಾ. ಡ್ರಾಯಿಂಗ್ಸ್ ಅಮೌಂಟ್ ಕರೆಕ್ಟ್ ರೀ. ಪರ್ಚೇಸ್ ಆಫ್ ಸೈಕಲ್ ಫಾರ್ ಹಿಸ್ ಸನ್ 600 rupees ತಗೋರಿದ್ದು ಆಮೇಲೆ ಡ್ರಾಯಿಂಗ್ಸ್ 6,000 rupees. ಓಕೆ ಈಗ ಈ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಮಾಡೋಣ. ಓಕೆ ಮುಗಿತಲ್ಲ ನೋಡ್ರಿ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿತಲ್ಲ ಡ್ರಾಯಿಂಗ್ಸ್ ಮಟ್ಟ ಎಲ್ಲ ಮುಗಿತ್ರಿ. ಈಗ A to Z ನಮ್ದು ಎಲ್ಲ ಕ್ವಶನ್ ಮುಗಿತ್ರಿಪ್ಪ ಈಗ ಮುಗೀತು. ಈಗ ಟೋಟಲ್ ಮಾಡೋಣ್ರಿಪ್ಪ. ಫಸ್ಟ್ ಟೋಟಲ್ ಡೇಟಾಸ್ ಅಕೌಂಟ್ ಕ್ಲೋಸ್ ಮಾಡ್ರಿ. ಫಸ್ಟ್ ಎಲ್ಲಿ ಜಾಸ್ತಿ ನೋಡ್ರಿಪ್ಪ ಈಗ ಜಾಸ್ತಿ ಎಲ್ಲಿತ್ರಿ 44,000 ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿಪ್ಪ 44,000 ಪ್ಲಸ್ 4,000 ಎಷ್ಟ್ರಿಪ್ಪ 48,000 ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ 48,000. ಈಗ 48,000 ಒಳಗೆ 2,800 ಮೈನಸ್ ಮಾಡ್ರಿಪ್ಪ ಎಷ್ಟು ಬರ್ತೈತ್ರಿ ಅಮೌಂಟ್ ಮೈನಸ್ ಮಾಡ್ರಿ ಎಷ್ಟು ಬರ್ತೈತಿಪ್ಪ ಅಮೌಂಟ್ ಇದು 45,200 ಎಷ್ಟ್ರಿಪ್ಪ 45,200. ಇದು ಏನ್ರಿಪ್ಪ ಇದರಿಂದ ಟು ಕ್ರೆಡಿಟ್ ಸೇಲ್ಸ್ ಇದು ಏನಿಂದ ಟು ಕ್ರೆಡಿಟ್ ಸೇಲ್ಸ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಓಕೆ. ಇದು ಕ್ರೆಡಿಟ್ ಸೇಲ್ಸ್ ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. 45,200 rupees ಟ್ರೇಡಿಂಗ್ ಅಕೌಂಟ್ ಅಲ್ಲೇ ಬೈ ಕ್ರೆಡಿಟ್ ಸೇಲ್ಸ್ ಇಲ್ಲೇ ಕ್ರೆಡಿಟ್ ಸೇಲ್ಸ್ ಎಷ್ಟ್ರಿಪ್ಪ ಇದು 45,200 ಅಲ್ಲ ಅದು
45,200 ಅಲ್ಲ ಕರೆಕ್ಟಾ? 45,200 ಕರೆಕ್ಟ್ ಅಲ್ಲ? ಓಕೆ, ಈಗ ಟೋಟಲ್ ಮಾಡಿರಿಪ್ಪ, ಎಷ್ಟು ಬರ್ತಿರೋದು ಟೋಟಲ್ ಮಾಡಿ ಇಲ್ಲಿ ಬರೀರಿಪ್ಪ. ಎಷ್ಟು ಈಗ 2,400 ಪ್ಲಸ್ 45,200 ಎಷ್ಟು ಬಂತ್ರಿ ಇದು? 47,600. ಎಷ್ಟು ರೀ? 47,600 ಕರೆಕ್ಟಾ? ಓಕೆ, ಟೋಟಲ್ ಡೆಟರ್ಸ್ ಅಕೌಂಟ್ ನಮ್ದು ಕ್ಲೋಸ್ ಆಗೈತ್ರಿ. ಈಗೇನ್ರಿಪ್ಪ, ಈಗ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ರೆಡಿ ಮಾಡ್ಬೇಕು. ಈಗ ಓಕೆ, ಟೋಟಲ್ ಡೆಟರ್ಸ್ ಅಕೌಂಟ್ ಮುಗಿತ್ರಿಪ್ಪ. ಈಗೇನ್ರಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. ನಾ ಏನ್ರಿಪ್ಪ ಇಲ್ಲಿ ಜಾಗ ಸಾಗಂಗಿಲ್ಲ, ನಾ ಏನು ಮಾಡ್ತೇನೆ ರೀ, ಸ್ವಲ್ಪ ಕ್ವಶನ್ ಮ್ಯಾಗ ತಗೋತೀನಿ ಫಸ್ಟ್, ನೋಡೋಣ್ರಿ ಆಗ್ತಿಲ್ಲ, ಆಗ್ಬಹುದು. ಆಗ್ತದೆ ರೀಪ್ಪ. ಸರಿ, ಈಗ ಇದು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಕ್ಲೋಸ್ ಮಾಡ್ರಿ ಫಸ್ಟ್. ಈಗ ಜಾಸ್ತಿ ಎಲ್ಲಿತ್ತು ನೋಡ್ರಿಪ್ಪ, ಇಲ್ಲೇ ಡೆಬಿಟ್ ಸೈಡ್ ಜಾಸ್ತಿ ಐತ್ರಿಪ್ಪ. ಈಗ 56,400 ಪ್ಲಸ್ 6,000 ಎಷ್ಟು ಬರ್ತದ್ರಿಪ್ಪ ಟೋಟಲ್? ಇಲ್ಲೇ ಟೋಟಲ್ ಕ್ರೆಡಿಟರ್ಸ್ ಅಕೌಂಟಲ್ಲೇ 62,400 ಟೋಟಲ್. ಎಷ್ಟ್ರಿಪ್ಪ? 62,400. ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ, 62,400 ಅಂತ. ಓಕೆ, ಈಗ 62,400 ಒಳಗೆ ಮೈನಸ್ ಮಾಡ್ರಿಪ್ಪ, ಇದು 5,460 ಮೈನಸ್ ಮಾಡ್ರಿಪ್ಪ. ಎಷ್ಟು ಬ್ಯಾಲೆನ್ಸ್ ಉಳಿದ್ರಿ ಇಲ್ಲೇ? 59,000 ಎಷ್ಟ್ರಿಪ್ಪ? 940. 59,940 ಬ್ಯಾಲೆನ್ಸ್ ಹೊಡಿದ್ರಿಪ್ಪ ಇಲ್ಲೇ. ಇದು ಏನ್ರಿಪ್ಪ? ಬೈ ಕ್ರೆಡಿಟ್ ಪರ್ಚೇಸ್. ಇದು ಏನ್ರಿಪ್ಪ? ಇದು ಬೈ ಕ್ರೆಡಿಟ್ ಪರ್ಚೇಸ್, ಬೈ ಕ್ರೆಡಿಟ್ ಪರ್ಚೇಸಸ್. ಓಕೆ, ಬೈ ಕ್ರೆಡಿಟ್ ಪರ್ಚೇಸಸ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್, ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಬೈ ಕ್ರೆಡಿಟ್ ಪರ್ಚೇಸಸ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟ್ರಿಪ್ಪ? 59,940 ಕರೆಕ್ಟ್ ರೀ? ಹಾಂ, ಈಗ ಕ್ರೆಡಿಟ್ ಪರ್ಚೇಸ್ ನೀವು ಎಲ್ಲಿ ತಗೋಬೇಕು? ಈಗ ಟ್ರೇಡಿಂಗ್ ಅಕೌಂಟ್ ಅಲ್ಲೇ ಟೂ ಸೈಡ್ ಟೂ ಪರ್ಚೇಸಸ್ ಅಂತ. ಎಷ್ಟ್ರಿಪ್ಪ? 59,940 ತಗೋರಿಪ್ಪ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆದ್ಮೇಲೆ ಟೂ ಪರ್ಚೇಸಸ್ ಬ್ರಾಕೆಟ್ ಅಲ್ಲೇ ಕ್ರೆಡಿಟ್. ಓಕೆ, ಕ್ರೆಡಿಟ್ ಎಷ್ಟು ಬಂದ್ರಿಪ್ಪ? ಅದು 59,940 ಅಲ್ಲ, ಅದು 59,940 ಕರೆಕ್ಟಾ? ಈಗೇನ್ರಿಪ್ಪ, ಈಗ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಏನ್ರಿಪ್ಪ ಈಗ ಪೂರಾ ಕ್ಲೋಸ್ ಆಗೈತೆ. ನೆಕ್ಸ್ಟ್ ಏನ್ರಿಪ್ಪ, ಈಗ ಇದು ಕ್ಲೋಸ್ ಮಾಡ್ರಿ. ಏನ್ರಿ ನೆಕ್ಸ್ಟ್ ಇದು ಕ್ಲೋಸ್ ಮಾಡ್ರಿ, ನೋಡೋಣ. ಜಾಸ್ತಿ ನೋಡ್ರಿಪ್ಪ, ಇಲ್ಲಿ ಎಲ್ಲೈತ್ರಿ? ಡೆಬಿಟ್ ಸೈಡ್ ಏನೇ ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿಪ್ಪ. ಇದು ಏನ್ರಿಪ್ಪ ಜಾಸ್ತಿ ಅಂದ್ರೆ ಎಲ್ಲೈತ್ರಿ? ಇದು 45,000 47,000. ಓಕೆ, ತಡೀರಿ, ಇದು ಮಾಡ್ತೀನಿ ಸ್ವಲ್ಪ. ತೆಗಿತೀನಿ ಇದು. ಈಗ ಮಾಡ್ರಿಪ್ಪ, ಜಾಸ್ತಿ ಎಲ್ಲಿತ್ರಿ? ಆಬ್ವಿಯಸ್ಲಿ ಇಲ್ಲಿ ಜಾಸ್ತಿ ಐತ್ರಿಪ್ಪ. ಈಗ ಎಷ್ಟ್ರಿ? 47,600 ಪ್ಲಸ್ 24,000 ಎಷ್ಟ್ರಿ? 20 ಪ್ಲಸ್ 24,000 ಮಾಡ್ರಿ. ಎಷ್ಟು ಬರ್ತಿರಿಪ್ಪ? ಇದು ಸ್ವಲ್ಪ ಜಾಗ ಇದು ಮಾಡ್ತೀನಿ. ಎಷ್ಟ್ರಿಪ್ಪ ಇಲ್ಲಿ ಸೈಡ್ ಟೋಟಲ್? 71,600. ಎಷ್ಟ್ರಿ? 71,600. ಇದು ಸೇಮ್ 71,600 ಇಲ್ಲೇ ಬರೀರಿಪ್ಪ. ನಾ ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡ್ತೀನಿ, ಕರೆಕ್ಟ್ ಐತಲ್ಲ ಇದು. ಓಕೆ, 47,600 ಪ್ಲಸ್ 24,000. ಓಕೆ, ಕರೆಕ್ಟ್ ಐತ್ರಿ. 71,600 ಕರೆಕ್ಟ್ ಐತ್ರಿ. ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ, 71,600 ಅಂತ. ಕರೆಕ್ಟಾ? ಈಗ 71,600 ಒಳಗೆ ಇದು ಎಲ್ಲ ಲೆಸ್ ಮಾಡ್ರಿಪ್ಪ. ಇದು ಎಲ್ಲ ಲೆಸ್ ಮಾಡ್ರಿ. ಇದು ಇಲ್ಲೇ ಸೈಡ್ ಮೈನಸ್ 4,000 ಮೈನಸ್ 59,940 ಮೈನಸ್ 3,000 ಎಷ್ಟು ಬಂತು ನೋಡ್ರಿಪ್ಪ? ಇದು ಈ ಸೈಡ್ ಟೋಟಲ್ ಮೈನಸ್ ಮಾಡಿದ ಮೇಲೆ ಎಷ್ಟು ಬಂತ್ರಿ? ಇದು ನೋಡ್ರಿಲ್ಲ, 71,600. ಇದು ಒಳಗೆ ಎಲ್ಲ ಮೈನಸ್ ಮಾಡಬೇಕದು. ಇದು ಒಳಗೆ ಎಲ್ಲ ಮೈನಸ್ ಮಾಡ್ರಿಪ್ಪ. 4,660 ಬಂತ್ರಿ. ಎಷ್ಟ್ರಿ? 4,660 ಮಾಡ್ರಿಪ್ಪ. 4,660 ವೇಟ್ ಮಾಡ್ರಿ ಸ್ವಲ್ಪ. ಓಕೆ, ಬರ್ರಿಪ್ಪ ಇಲ್ಲೇ ನೋಡ್ರಿ. ಇಲ್ಲೇ ಇದು ಕರೆಕ್ಟ್ ಐತ್ರಿ ನಮ್ದು. ಏನ್ರಿ?
ಕ್ರೆಡಿಟ್ ಸೇಲ್ಸ್ ನಮ್ದು ಕರೆಕ್ಟ್ ಐತಿರಿಪ್ಪ 48,000 ಮೈನಸ್ 2,800 45,200 ಬಂತ್ರಿ ಇದು ಕರೆಕ್ಟ್ ಐತ್ರಿ ಕ್ರೆಡಿಟ್ ಸೇಲ್ಸ್ ನಮ್ದು ಕರೆಕ್ಟ್ ಐತ್ರಿಪ್ಪ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ 56,400 ಪ್ಲಸ್ 6,000 62,400 ಸೇಮ್ ಟು ಸೇಮ್ 62,400 ಇಲ್ಲೇ ಬರೀಪ್ಪ ಈಗ 62,400 ಮೈನಸ್ 5,460 ಮಾಡ್ರಿಪ್ಪ 62,400 ಮೈನಸ್ ಏನಿದು 5,460 ಮೈನಸ್ ಮಾಡ್ರಿಪ್ಪ ಎಷ್ಟು ಬಂತ್ರಿದು 56,000 ಏನಿದು 56,940 ಬಂತ್ರಿ ಎಷ್ಟ್ರಿ 56,940 ಇದು ಕ್ರೆಡಿಟ್ ಪರ್ಚೇಸ್ ನೀವು ಇಲ್ಲಿ ತಗೋಬೇಕು ಟು ಪರ್ಚೇಸಸ್ ಕ್ರೆಡಿಟ್ 56,940 ತಗೋರಿಲ್ಲ 56,940 ಕರೆಕ್ಟ್ ಐತಲ್ಲ ಈಗ ಈಗ ಕರೆಕ್ಟ್ ಐತಿರಿಪ್ಪ ಈಗ ಟೋಟಲ್ ಮಾಡ್ರಿಪ್ಪ ಎಷ್ಟು ಬಂತ್ರಿ ಇಲ್ಲೇ ಎಷ್ಟು ಈಗ ಟೋಟಲ್ ಮಾಡ್ರಿ ಎಷ್ಟು ಬಂತ್ರಿಪ್ಪ ಟೋಟಲ್ ಇಲ್ಲಿ ಜಾಸ್ತಿ ಐತ್ರಿ ಅಂತ್ರಿಪ್ಪ ಇಲ್ಲಿ ಜಾಸ್ತಿ ಐತ್ರಿ ಎಷ್ಟು ಬಂತ್ರಿಪ್ಪ ಇದು 71,600 ಸೇಮ್ ಟು ಸೇಮ್ 71,600 ಇಲ್ಲೇ ಬರೀರಿಪ್ಪ ಈಗ ಮಾಡ್ರಿ ನೋಡೋಣ 71,600 ಮೈನಸ್ 4,000 ಮೈನಸ್ 56,940 ಮೈನಸ್ 3,000 ಮಾಡ್ರಿಪ್ಪ 71,600 ಮೈನಸ್ 4,000 ಮೈನಸ್ 56,940 ಮೈನಸ್ 3,000 ಎಷ್ಟು ಬಂತ್ರಿ ಇದು 7,000 ಎಷ್ಟು ಬಂತ್ರಿ 7,660 ಬಂತ್ರಿ ಬ್ಯಾಲೆನ್ಸ್ 7,660 ಬ್ಯಾಲೆನ್ಸ್ ಬಂತ್ರಿ ಇದು ಏನ್ರಿಪ್ಪ ನಿಮ್ದು ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಕರೆಕ್ಟಾ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಇಲ್ಲಿ ತಗೋಬೇಕದು ಬ್ಯಾಲೆನ್ಸಿಂಗ್ ಫಿಗರ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಕರೆಕ್ಟಾ ಕರೆಕ್ಟಾ ಈಗ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಇಲ್ಲಿ ಏನ್ರಿಪ್ಪ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಕರೆಕ್ಟಾ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಎಷ್ಟಿಪ್ಪದು 7,660 ಕರೆಕ್ಟಾ ಓಕೆ ಈಗ ಏನ್ ಮಾಡ್ರಿಪ್ಪ ನೋಡ್ರಿ ಜಾಸ್ತಿ ಇಲ್ಲಿ ನೋಡ್ರಿಪ್ಪ ಇಲ್ಲೇ 7,660 ಜಾಸ್ತಿ ಐತ್ರಿಪ್ಪ ಸೇಮ್ ಟು ಸೇಮ್ ಬರೀರಿಪ್ಪ ಇಲ್ಲೇ 7,660 ಜಾಸ್ತಿ ಐತ್ರಿ ಸೇಮ್ ಟು ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ 7,660 ಜಾಸ್ತಿ ಐತ್ರಿ ಓಕೆ 7,660 ಒಳಗೆ ಇದು ಎಲ್ಲ ಲೆಸ್ ಮಾಡ್ರಿಪ್ಪ 7,660 ಮೈನಸ್ 1,600 ಮೈನಸ್ 2,400 ಮೈನಸ್ 400 ಮೈನಸ್ 200 ಮೈನಸ್ 200 ಎಷ್ಟು ಬಂತ್ರಿಪ್ಪ ಈಗ 2,860 ಎಷ್ಟು ರೀ 2,860 ಬ್ಯಾಲೆನ್ಸ್ ಹೊಡಿತ್ರಿಪ್ಪ 2,860 ಬ್ಯಾಲೆನ್ಸ್ ಹೊಡಿತ್ರಿ ಇದು ಏನ್ರಿಪ್ಪ ಇದು 2,860 ಇದು ಟು ನೆಟ್ ಪ್ರಾಫಿಟ್ ಏನ್ರಿದು ಟು ನೆಟ್ ಪ್ರಾಫಿಟ್ ಏನ್ರಿಪ್ಪ ಬ್ರಾಕೆಟ್ ಅಲ್ಲೇ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಓಕೆ ಇದು ನೆಟ್ ಪ್ರಾಫಿಟ್ ಐತೆ ನೋಡ್ರಿಪ್ಪ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು 2,860 ಬ್ಯಾಲೆನ್ಸ್ ಶೀಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿಪ್ಪ 13,000 rupees ಆಡ್ ಅಡಿಷನಲ್ ಕ್ಯಾಪಿಟಲ್ ಫ್ರೆಶ್ ಕ್ಯಾಪಿಟಲ್ 30,000 ಪ್ರೈವೇಟ್ ಡಿವಿಡೆಂಡ್ ಪೇಡ್ ಇಂಟು ಬ್ಯಾಂಕ್ 400 rupees ಇಲ್ಲಿ ಆಡ್ ಮಾಡಬೇಕು ಇಲ್ಲೇ ಏನಿದು ನೆಟ್ ಪ್ರಾಫಿಟ್ ಎಷ್ಟು ಬಂತ್ರಿಪ್ಪ ಅದು ನೆಟ್ ಪ್ರಾಫಿಟ್ ನಿಮ್ದು 2,860 ಬಂತ್ರಿಪ್ಪ ತಗೋರಿ 2,860 ಅಂತ ಬರೀರಿಪ್ಪ ಈಗ ಟೋಟಲ್ ಮಾಡಿರಿಪ್ಪ ಎಷ್ಟು ಬರ್ತಿದ್ದು ಇದು ಕೆಳಗಡೆ ತಗೋಬೇಕಿದ್ದು 13,000 ಪ್ಲಸ್ ಇದು ಎಲ್ಲ ಟೋಟಲ್ ಮಾಡಿರಿಪ್ಪ ಎಷ್ಟು ಬರ್ತಿದ್ದು 13,000 ಪ್ಲಸ್ 30,000 ಪ್ಲಸ್ 400 ಪ್ಲಸ್ 2,860 ಎಷ್ಟು ಬಂತ್ರಿ ಇದು 46,260 ಬಂತ್ರಿ ಎಷ್ಟು ರೀ 46,260 ಬಂತ್ರಿ ಟೋಟಲ್ ಇದು 46,260 ಒಳಗೆ ಮೈನಸ್ 600 ಮೈನಸ್ 6,000 ಮಾಡ್ರಿಪ್ಪ 46,260 ಮೈನಸ್ 600 ಮೈನಸ್ 6,000 ಎಷ್ಟು ಬಂತ್ರಿಪ್ಪ ಇದು 39,660 ಬಂತ್ರಿ ಎಷ್ಟು ರೀ 39,660 ಬಂತ್ರಿ
39,660. ಆಮೇಲೆ ಸನ್ಡ್ರಿ ಕ್ರೆಡಿಟರ್ಸ್ 6,000 ಟೋಟಲ್ ಮಾಡಿರಪ್ಪ. ಇದು ಲೈಬಿಲಿಟಿ ಸೈಡ್ ಎಷ್ಟು ಬಂತ್ರಿಪ್ಪ? ಇದು 39,660 ಪ್ಲಸ್ 6,000 rupees ಎಷ್ಟು ಬಂತ್ರಿಪ್ಪ ಬ್ಯಾಲೆನ್ಸ್ ಶೀಟ್ ಟೋಟಲ್ ನಿಮ್ದು? 45,660 ಸೇಮ್ ಟು ಸೇಮ್ ಟೋಟಲ್ ಇಲ್ಲೇ ಬರೀಬೇಕು. 45,660 ಕರೆಕ್ಟ್ ಬಂತು ನೋಡ್ರಿಪ್ಪ. ಇದು ಎಲ್ಲ ಟೋಟಲ್ ಮಾಡಿ ನೋಡ್ರಿಪ್ಪ, ಎಲ್ಲ ಟೋಟಲ್ ಮಾಡಿ ನೋಡ್ರಿ. ಈಗ ನೀವು ಫಸ್ಟ್ ಒಂದ್ಸಲ ನೋಡ್ರಿ, ಟೋಟಲ್ ಮಾಡಿ ಮಾಡ್ರಿಪ್ಪ. 3,800 ಪ್ಲಸ್ 24,000 ಪ್ಲಸ್ 7,600 ಪ್ಲಸ್ 1,800 ಪ್ಲಸ್ 6,800 ಪ್ಲಸ್ 1,660 ನೋಡ್ರಿಪ್ಪ. ಈಗ 45,660 ನಿಮ್ದು ಕರೆಕ್ಟ್ ಆನ್ಸರ್ ಬಂತ್ರಿ. ಈಗ ನಿಮ್ದು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೈತೆ ನೋಡ್ರಿಪ್ಪ. ವಿ ಹ್ಯಾವ್ ಸಾಲ್ವ್ ಕರೆಕ್ಟ್ ಪ್ರಾಬ್ಲಮ್. ಸೊ ಟೇಕ್ ದ ಸ್ಕ್ರೀನ್ಶಾಟ್. ದಿಸ್ ಇಸ್ ಯುವರ್ ಪ್ರಾಬ್ಲಮ್, ಹಾಫ್ ಪಾರ್ಟ್. Okay, half part. Next, this one is the half part. This is the half part. Okay, problem complete. Next, this is the total debtors account and a total creditors account. Next, this is the trading and profit and loss account. Next, this is the balance sheet. This is the balance sheet. Okay, got my point? So now for Hindi medium, यहाँ पे देखो आपका नेक्स्ट क्वेश्चन है, लास्ट क्वेश्चन है ये. Mr. Sanjeev kept his books under single entry system during the year ended 31/12/2012. His cash transactions were as under. ये जो दिया देखो आपको, ये क्या है? कैश अकाउंट है, रेसिप्ट्स अमाउंट. ओके, यहाँ पे देखो सबसे पहले फ्रेश कैपिटल ब्रॉट. ओके, फ्रेश कैपिटल ब्रॉट का मतलब क्या है? एडिशनल कैपिटल. एडिशनल कैपिटल 30,000 रुपीज क्या करना बोलो? ये बैलेंस शीट के अंदर तुम लोग लायबिलिटी साइड में कैपिटल बोल के लेते हैं. कौन सा कैपिटल? ओपनिंग कैपिटल. उसमें ये एडिशनल कैपिटल मतलब फ्रेश कैपिटल 30,000 रुपीज ऐड करना. ठीक है. नेक्स्ट, प्राइवेट डिविडेंड पेड इनटू बैंक 400 रुपीज. इसको भी क्या करना? एडिशनल कैपिटल के साथ ऐड करना. ठीक है. नेक्स्ट, कलेक्शंस फ्रॉम डेटर्स. ये क्या करना बोलो? कैश रिसीव्ड फ्रॉम डेटर्स. इसको डेटर्स अकाउंट के अंदर बाय कैश अकाउंट ब्रैकेट में रिसीव्ड फ्रॉम डेटर्स बोल के लेना इसको. नेक्स्ट, कैश सेल्स है, कैश सेल्स को ट्रेडिंग अकाउंट के अंदर बाय सेल्स के अंदर कैश सेल्स बोल के लेना इसको. नेक्स्ट, पेड टू क्रेडिटर्स. इसका मतलब क्या है? कैश पेड टू क्रेडिटर्स. इसको क्या करना बोलो? टोटल क्रेडिटर्स अकाउंट के अंदर टू कैश अकाउंट ब्रैकेट में कैश मतलब पेड टू क्रेडिटर्स लेना. ठीक है. नेक्स्ट, वेजेस. इसको ट्रेडिंग अकाउंट के अंदर टू वेजेस बोल के लेना. नेक्स्ट, सैलरीज और रेंट दोनों को प्रॉफिट एंड लॉस अकाउंट के अंदर टू सैलरीज टू रेंट बोल के लेना. नेक्स्ट, परचेज ऑफ साइकिल फॉर हीज सन. इसका मतलब क्या है? ड्रॉइंग्स. इसको ओपनिंग कैपिटल में से लेस करना. लेस परचेज ऑफ साइकिल फॉर हीज सन. नेक्स्ट, ड्रॉइंग्स भी है, इसको भी क्या करना? लेस करना वहां पे. ठीक है. नेक्स्ट आओ, असेट्स एंड लाइबिलिटीज वेयर एज फॉलोज बोल के पर्टिकुलर्स 1/1/2012 31/12/2012. ये क्या है? ओपनिंग डेट है. ये क्या है? क्लोजिंग डेट है. सबसे पहले सन्ड्री डेटर्स. ओके, ये ओपनिंग है तो शुरू करेंगे मैं. ठीक है. सबसे पहले ए में क्या बचा है तुम्हारे को? टोटल डेटर्स अकाउंट. बी में टोटल क्रेडिटर्स अकाउंट. सी में ट्रेडिंग एंड प्रॉफिट एंड लॉस अकाउंट फॉर द ईयर एंडिंग 31/12/2012. नेक्स्ट, डी बैलेंस शीट एज ऑन 31/12/2012. सबसे पहले ए बनाएंगे हम, टोटल डेटर्स अकाउंट. सबसे पहले ए टोटल डेटर्स अकाउंट. इसके अंदर सबसे पहले टू बैलेंस ब्रॉड डाउन 1/1/2012. यहाँ पे सन्ड्री डेटर्स में देखो, कहाँ पे सन्ड्री डेटर्स? यहाँ पे ओपनिंग बैलेंस कितना है? 2,800 लिख लो यहाँ पे. 2,800 हो गया. नेक्स्ट है बाय बैलेंस कैरिड ऑन. क्या है? बाय बैलेंस कैरिड ऑन मतलब क्लोजिंग बैलेंस. क्लोजिंग बैलेंस कितना है सन्ड्री डेटर्स का? 4,000 रुपीज. कितना? 4,000 रुपीज. इसको लिख लो यहाँ पे 4,000 बोल के. मैं तुम्हारे को बोला था क्लोजिंग बैलेंस, सन्ड्री डेटर्स का क्लोजिंग बैलेंस. बैलेंस शीट में सन्ड्री डेटर्स क्या होता? असेट होता. असेट का क्लोजिंग बैलेंस कितना है? 4,000 रुपीज. इसको असेट्स में लिख लो बैलेंस शीट के साथ. बैलेंस शीट में यहाँ पे असेट साइड में सन्ड्री डेटर्स कितना है? वो 4,000 रुपीज. कितना? 4,000 रुपीज. इनर कॉलम है क्योंकि एडजस्टमेंट है उसके ऊपर. नेक्स्ट क्या दिया? बी में क्या दिया? टोटल क्रेडिटर्स अकाउंट. बी में टोटल क्रेडिटर्स अकाउंट पर्टिकुलर्स रुपीज. इसके अंदर क्रेडिट्स में बाय साइड से चलो था बैलेंस. बाय बैलेंस ब्रॉड डाउन 1/1/2012. ओपनिंग बैलेंस देखना क्रेडिटर्स का. सन्ड्री क्रेडिटर्स ओपनिंग बैलेंस कितना है? 5,460 लिख लो. 5,460
5460. नेक्स्ट क्लोजिंग बैलेंस, टू बैलेंस कैरिड डाउन 31/12/2012 क्लोजिंग बैलेंस, सन्ड्री क्रेडिटर्स का क्लोजिंग बैलेंस कितना है 6000 रुपीज, इसको लिख लो 6000 रुपीज बोल के, ठीक है, हो गया। हाँ हाँ, और एक बात, सन्ड्री क्रेडिटर्स क्या है, लाइबिलिटी है, लाइबिलिटी का क्लोजिंग बैलेंस कितना है वो 6000 रुपीज। बैलेंस शीट में लाइबिलिटी साइड, बैलेंस शीट में लाइबिलिटी साइड सन्ड्री क्रेडिटर्स कितना वो क्लोजिंग बैलेंस है 6000 रुपीज। ओके, सो नेक्स्ट हुआ है। नेक्स्ट क्या दिया यहाँ पर तुम्हारे को ने, स्टॉक दिया। स्टॉक क्या है, असेट है। तो सबसे पहले ट्रेडिंग अकाउंट के अंदर टू ओपनिंग स्टॉक बाय क्लोजिंग स्टॉक। सो यहाँ पे ओपनिंग, सबसे पहले इसमें आओ ट्रेडिंग अकाउंट के अंदर, ट्रेडिंग अकाउंट के अंदर टू ओपनिंग स्टॉक 1/1/2012 कितना है ओपनिंग स्टॉक तुम्हारा, ओपनिंग स्टॉक तुम्हारा कितना है 4000 रुपीज है, कितना है 4000 रुपीज, यहाँ पे लिख लो 4000 रुपीज। ओके, नेक्स्ट बाय क्लोजिंग स्टॉक क्या है, बाय क्लोजिंग स्टॉक 31/12/2012 क्लोजिंग स्टॉक देख लो कितना है, क्लोजिंग स्टॉक तुम्हारा कितना है 24000 है, कितना 24000 लिख लो यहाँ पे 24000 बोल के है ना यहाँ पे 24000। हाँ ओके, अब स्टॉक तुम्हारा क्या होता, असेट होता, क्या होता असेट, कितना हो क्लोजिंग बैलेंस 24000, इसको असेट साइड में ट्रांसफर करना बैलेंस शीट के अंदर, बैलेंस शीट में असेट्स के साइड कितना हो स्टॉक, असेट्स के साइड में ट्रांसफर करो उसको, स्टॉक को कितना हुआ क्लोजिंग बैलेंस है 24000। ओके, नेक्स्ट अब फिर क्या दिया, लैंड एंड बिल्डिंग कितना है वो क्लोजिंग बैलेंस है 8000 रुपीज, क्लोजिंग बैलेंस 8000 रुपीज। लैंड एंड बिल्डिंग असेट होता है बैलेंस शीट में, बैलेंस शीट में असेट साइड लैंड एंड बिल्डिंग कितना हुआ 8000 रुपीज क्लोजिंग बैलेंस। नेक्स्ट फर्नीचर, ये भी क्या होता असेट होता, कितना क्लोजिंग बैलेंस है 2000 रुपीज, बैलेंस शीट में असेट साइड, बैलेंस शीट में असेट साइड फर्नीचर कितना हुआ क्लोजिंग बैलेंस है 2000 रुपीज। नेक्स्ट क्या है, कैश एट बैंक, कैश एट बैंक क्लोजिंग बैलेंस कितना है वो 6800 रुपीज, कैश इन हैंड इसका क्लोजिंग बैलेंस कितना है 1660, दोनों भी क्या है कैश एट बैंक और कैश इन हैंड दोनों भी क्या है असेट है, कितना क्लोजिंग बैलेंस है 6800 है, क्लोजिंग बैलेंस है 1660, इसको असेट साइड लिख लो बैलेंस शीट में, बैलेंस शीट में कैश एट बैंक एंड कैश इन हैंड क्लोजिंग बैलेंस कितना है, कैश एट बैंक का 6800 है, कैश इन हैंड का 1660 क्लोजिंग बैलेंस हुआ। नेक्स्ट अभी कैपिटल, कैपिटल कौन सा कैपिटल दिया, नहीं क्लोजिंग नहीं दिया, कौन सा कैपिटल ओपनिंग कैपिटल, कौन सा ओपनिंग कैपिटल, ओपनिंग कैपिटल तुम लोग बैलेंस शीट में लेते हैं, कहां पे बैलेंस शीट में कैपिटल, कैपिटल ओपनिंग कैपिटल कितना है वो 13000 रुपीज। ओके डन, तो अभी क्या हुआ तुम्हारा ये वाला ओपनिंग और क्लोजिंग हो गया। नेक्स्ट आओ अभी डेप्रीसिएट लैंड एंड बिल्डिंग बाय 5%, लैंड एंड बिल्डिंग के ऊपर डेप्रीसिएशन कितना निकलना 5%। आओ लैंड एंड बिल्डिंग के ऊपर कितना डेप्रीसिएशन, लेस डेप्रीसिएशन एट 5%। ओके, किसके ऊपर है ये अमाउंट के ऊपर 8000 के ऊपर, किसके 8000 के ऊपर 5% निकालो, कितना था तुम्हारा 400 रुपीज, 8000 माइनस 400 करो कितना था तुम्हारा 7600 रुपीज। अब क्या करना बोलो, डेप्रिसिएशन ऑन लैंड एंड बिल्डिंग 400 रुपीज है, कहां पे ट्रांसफर करना, प्रॉफिट एंड लॉस अकाउंट के अंदर यहाँ पे ट्रांसफर करना, टू डेप्रिसिएशन ऑन लैंड एंड बिल्डिंग कितना 400 रुपीज हो गया। नेक्स्ट आओ एंड फर्नीचर बाय 10%, फर्नीचर के ऊपर 10% निकालना डेप्रिसिएशन, ठीक है। आओ फर्नीचर का तुम्हारा कहां पे, यहाँ पे, इसलिए लेस डेप्रीसिएशन एट 10%, कितना हुआ 2000 के ऊपर, फर्नीचर का अमाउंट कितना है 2000 के ऊपर, उसके ऊपर कितना 10% कितना था तुम्हारा 200 रुपीज। अब 2000 माइनस 200 करो कितना था तुम्हारा 1800। ये जो डेप्रीसिएशन ऑन फर्नीचर देखो 200 रुपीज, ये कहां पे ट्रांसफर करना, ट्रेडिंग इसमें प्रॉफिट एंड लॉस अकाउंट के अंदर, टू डेप्रीसिएशन ऑन फर्नीचर कितना हुआ 200 रुपीज। ओके, सो अभी नेक्स्ट क्या बचा, हाँ प्रोवाइड फॉर डाउटफुल डेट्स एट 5% ऑन डेटर्स, इसका मतलब क्या है प्रोविजन फॉर डाउटफुल डेट्स कितना 5% डेटर्स के ऊपर। तो डेटर्स तुम्हारे कहां पे, यहाँ पे सन्ड्री डेटर्स कितना हो, लेस प्रोविजन फॉर डाउटफुल डेट्स एट 5%, कितना अमाउंट है 4000 रुपीज है, 4000 के ऊपर कितना परसेंटेज है 5%, कितना था 200 रुपीज। तो 4000 माइनस 200 रुपीज कितना था 3800 रुपीज। ये जो 200 रुपीज है देखो, इसको कहां पे ट्रांसफर करना, प्रॉफिट एंड लॉस अकाउंट के अंदर, प्रॉफिट एंड लॉस अकाउंट के अंदर, टू प्रोविजन फॉर डाउटफुल डेट्स कितना है वो 200 रुपीज। यहाँ पे 200 रुपीज, इसको यहाँ पे ट्रांसफर करना हो गया। तो अब हमारा क्या हुआ, ओपनिंग और क्लोजिंग भी हो गया, एडजस्टमेंट्स भी पूरे हमारे खत्म हो गए। अब यहाँ पे ऊपर आओ कैश अकाउंट के अंदर, रेसिप्ट साइड में आओ, कहां पे रेसिप्ट साइड में। सबसे पहले क्या दिया, फ्रेश कैपिटल ब्रॉड बोल के कितना 30000 रुपीज, इसका मतलब क्या एडिशनल कैपिटल, इसको कैपिटल में ऐड करना, बैलेंस शीट में ऐड क्या है, ऐड एडिशनल कैपिटल, इसको क्या बोलना फ्रेश कैपिटल, कितना हुआ अमाउंट 30000 रुपीज हो गया। नेक्स्ट क्या दिया,
सेकेंड आइटम प्राइवेट डिविडेंड पेड इनटू बैंक, ये भी क्या है 400 रुपीज को भी ऐड करना, प्राइवेट डिविडेंड को भी क्या करना ऐड करना। यहाँ पे देखो प्राइवेट डिविडेंड पेड इनटू बैंक कितना हो 400 रुपीज हो गया, ऐड हो गया। नेक्स्ट है क्या दिया, नेक्स्ट है यहाँ पे कलेक्शंस फ्रॉम डेटर्स बोल के कितना 44,000 रुपीज। कौन से अकाउंट में जाना अभी, टोटल डेटर्स अकाउंट के अंदर जाना, बाय कैश अकाउंट बोल के, टोटल डेटर्स अकाउंट के अंदर बाय कैश अकाउंट, बाय कैश अकाउंट रिसीव्ड फ्रॉम डेटर्स कितना हो अमाउंट दिया था उन्हें 44,000 रुपीज हो गया ये। नेक्स्ट अभी नेक्स्ट क्या बचा, कैश सेल्स, क्या बचा कैश सेल्स कितना हो 2,400 रुपीज। कैश सेल्स तुम लोग कहां पे डालना, ट्रेडिंग अकाउंट में, ट्रेडिंग अकाउंट के अंदर बाय सेल्स क्या डालना, बाय सेल्स, इसके अंदर कैश सेल्स कितना हो 2,400 रुपीज। नेक्स्ट है पेमेंट साइड, पेमेंट्स के अंदर सबसे पहले क्या दिया, पेड टू क्रेडिटर्स 56,400, ये किसके अकाउंट में जाना, क्रेडिटर्स अकाउंट के अंदर, टोटल क्रेडिटर्स अकाउंट, टोटल क्रेडिटर्स अकाउंट के अंदर टू कैश अकाउंट, क्या टू कैश अकाउंट ब्रैकेट में पेड टू क्रेडिटर्स कितना हुआ 56,400। ओके नेक्स्ट क्या है भी, वेजेस बोल के, वेजेस कितना है वो 3,000 रुपीज। वेजेस कहां पे लेना, ट्रेडिंग अकाउंट के अंदर, वेजेस ट्रेडिंग अकाउंट के अंदर टू वेजेस बोल के लेना कितना 3,000 रुपीज। नेक्स्ट सैलरीज और रेंट दोनों भी कहां पे आना 1,600 2,400, ये कहां पे आना, दोनों भी प्रॉफिट एंड लॉस अकाउंट के अंदर आना, प्रॉफिट एंड लॉस अकाउंट के अंदर। यहाँ पे देखो प्रॉफिट एंड लॉस अकाउंट के अंदर टू सैलरीज टू रेंट कितना वो 1,600 है, इसका 2,400 हो गया। नेक्स्ट अभी ऊपर क्या दिया, परचेज ऑफ साइकिल फॉर हीज सन और ड्राइंग्स, ये दोनों भी क्या करना 600 और 6,000 रुपीज दोनों भी लेस करना कैपिटल में से, दोनों भी कैपिटल में से लेस करना। यहाँ पे देखो लेस परचेज ऑफ साइकिल फॉर हीज सन है ड्राइंग्स कितना, परचेज ऑफ साइकिल 600 रुपीज है, ड्राइंग्स कितना है 6,000 रुपीज। ओके नेक्स्ट हुआ भी, ये पूरे एडजस्टमेंट्स कवर हो गया, ये भी पूरे एडजस्टमेंट्स कवर हो गए। अब टोटल करो, सबसे पहले टोटल डेटास अकाउंट को क्लोज करो। सबसे पहले कहां पे ज्यादा है 44,000 प्लस 4,000 कितना आता 48,000 आता, सेम 48,000 यहाँ पे लिख लो, 48,000 में से 48,000 माइनस 2,800 कितना बैलेंस बचता 45,200, इसको तुम लोग क्या बोलते हैं टू क्रेडिट सेल्स ब्रैकेट में बैलेंसिंग फिगर। अब ये क्रेडिट सेल्स कहां पे ट्रांसफर करना, तुम्हारा सेल्स कहां पे आता ट्रेडिंग अकाउंट के अंदर, कहां पे ट्रेडिंग अकाउंट के अंदर क्रेडिट सेल्स कितना, क्रेडिट सेल्स कितना 45,200, 2,400 प्लस 45,200 दोनों मिला के कितना था 47,600 हो गया। तो हमारा टोटल डेटर्स अकाउंट क्या हो गया, क्लोज हो गया पूरा। नेक्स्ट आओ टोटल क्रेडिटर्स अकाउंट में, आओ टोटल क्रेडिटर्स अकाउंट में, इसमें देखो ज्यादा कहां पे है 50, कहां पे ज्यादा है इसके अंदर, यहाँ पे 56,400 प्लस 6,000 रुपीज कितना था 62,400, 62,400 में से सेम टू सेम अमाउंट यहाँ पे लिख लो 62,400, इसमें से 5,460 माइनस करो कितना बचता 56,940 बचता। ये क्या है बाय क्रेडिट परचेजेस, इसको ब्रैकेट में बैलेंसिंग फिगर। सेम क्रेडिट परचेज को कहां पे लिखना तुम लोग ट्रेडिंग अकाउंट में, टू साइड ट्रेडिंग अकाउंट में टू परचेजेस, क्या टू परचेजेस क्रेडिट कितना हुआ 56,940, 56,940 यहाँ पे लिख लो हो गया। तो अभी नेक्स्ट क्या, डेटर्स अकाउंट भी क्या हो गया क्लोज हो गया और क्रेडिटर्स अकाउंट भी क्या हो गया क्लोज हो गया। अब किसको क्लोज करना, ट्रेडिंग एंड प्रॉफिट एंड लॉस अकाउंट को क्लोज करना। देख लो सबसे ज्यादा कहां पे है बोल के, कहां पे सबसे ज्यादा, यहाँ पे ज्यादा है 47,600 प्लस 24,000 कितना था 71,600, सेम 71,600 को यहाँ पे लिख लो, इसमें से माइनस करो 71,600 माइनस 4,000 माइनस 56,940 माइनस 3,000 रुपीज कितना बचता 7,660 बचता। इसको तुम लोग क्या बोलना टू ग्रॉस प्रॉफिट कैरिड ऑन ब्रैकेट में बैलेंसिंग फिगर। सेम को क्या बोलना बाय ग्रॉस प्रॉफिट ब्रॉट डाउन, इसको 7,660। अब क्या करना बोलो, सेम टोटल यहाँ पे लिखना 7,660 बोल के, सेम 7,660 इसमें से सभी अमाउंट माइनस कर लो, सभी अमाउंट माइनस करो कितना बचता तुम्हारा 2,860 बचता। इसको तुम लोग क्या बोलते हैं टू नेट प्रॉफिट ट्रांसफर टू बैलेंस शीट। ओके इसको कहां पे ट्रांसफर करना, बैलेंस शीट के अंदर। बैलेंस शीट में यहाँ पे देखो ऐड के साइड नेट प्रॉफिट रहा तो ऐड है, नेट लॉस रहा तो लेस करना, नेट प्रॉफिट है तो ऐड करना, नेट लॉस है तो यहाँ पे लेस करना। ठीक है नेट प्रॉफिट क्या है ऐड करना, अभी नेट प्रॉफिट कितना है वो 2,860। ओके 2,860 को यहाँ पे ऐड कर लो हो गया। इसको सभी को टोटल कर लो कितना आता तुम्हारा, इसको टोटल करने के बाद में 46,260 आता। इसमें से वो परचेज ऑफ साइकिल है उसके बाद में ड्राइंग से दोनों भी लेस करो, 46,260 माइनस 600 माइनस 6,000 रुपीज करने के बाद में कितना था 39,660 आता। इसके बाद में क्लोजिंग क्रेडिट तो तुम्हारा 6,000 रुपीज था, अब टोटल करो कितना था
39,660 प्लस 6,000 रुपीज कितना था 45,660. सेम 45,660 रुपीज यहाँ पे आना. इसको करो टोटल करो कितना था तुम्हारा सेम आंसर आता कितना 45,660. ये है तुम्हारा ओवरऑल सिंगल एंट्री सिस्टम. ओके take down the screenshot. This is the half part of question. This is the next. This is the half part of question. Complete question now. Next, this is the total debtors account and total creditors account. Next, this is trading and profit and loss account. Not Hesara Sanjeev. Okay, Sanjeev. Profit and loss account, Mr. Sanjeev. Next, this is the balance sheet. Okay, hope you all got my point clearly. So with this video we will conclude the single entry problems. I mean methods of bookkeeping, conversion of single entry into double entry system. Now we have wind up. So thank you all of you for watching this video, and do the same problems based on previous with reference to previous year question papers. Thank you all of you.